ಈ JCB ಅನ್ನುವಂತಹ JDS, ಕಾಂಗ್ರೆಸ್ಸು, BJP ಈ ಮೂರು ಜನವಿರೋಧಿ ಪಕ್ಷಗಳು ಯಾವ್ಯಾವ ತರಹದಲ್ಲಿ ಚುನಾವಣಾ ಅಕ್ರಮಗಳನ್ನು ಮಾಡ್ತಿವೆ, ಭ್ರಷ್ಟಾಚಾರದಲ್ಲಿ ತೊಡಗಿವೆ, ಕುಟುಂಬ ರಾಜಕಾರಣವನ್ನು ಪೋಷಿಸ್ತಿವೆ ಮತ್ತು ಜನವಿರೋಧಿಯಾಗಿ ನಡೆದುಕೊಳ್ತಾ ಇವೆ ಅಂಥದ್ದನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ತಾನೇ 1.5 ತಿಂಗಳ ಹಿಂದೆ ಫೆಬ್ರವರಿ 6ನೇ ತಾರೀಕು ನಮ್ಮ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಯಿತು. 2,35,000 ಕೋಟಿ ರೂಪಾಯಿಯ ಬಡ್ಜೆಟ್ ಅದು. ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಭೂಪ್ರದೇಶ ಹೊಂದಿರುವಂತಹ ರಾಜ್ಯ ನಮ್ಮದು ಇವತ್ತು. 2ನೇ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ರಾಜ್ಯ. ಇಂತಹ ರಾಜ್ಯದಲ್ಲಿ, ಇಷ್ಟು ಶ್ರೀಮಂತ ಸಮೃದ್ಧವಾಗಿರುವಂತಹ ರಾಜ್ಯದಲ್ಲಿ ನಾವು ಆರಿಸಿ ಕಳಿಸಿರುವಂಥ 224 ಶಾಸಕರಲ್ಲಿ ಒಬ್ಬರೂ ವಿಧಾನಸಭೆಯಲ್ಲಿ ಕುಳಿತು ಹಿಂದಿನ ಬಜೆಟ್ಗಳ ಗತಿ ಏನಾಯಿತು, ಇವತ್ತು ಬಜೆಟಲ್ಲಿ ಕೊಟ್ಟಿರುವಂತಹ ಕಾರ್ಯಕ್ರಮಗಳು ಏನಿವೆ, ಅವು ಎಷ್ಟು ಸೂಕ್ತವಾದದ್ದು ಅನ್ನುವಂತಹ ಚರ್ಚೆಯನ್ನು ಮಾಡಲೇ ಇಲ್ಲ. 6 ದಿವಸಗಳ ಕಾಲ ಜನವಿರೋಧಿಯಾಗಿ, ಬೇಜವಾಬ್ದಾರಿಯಾಗಿ, ನಿರ್ಲಜ್ಜವಾಗಿ ನಡ್ಕೊಂಡು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಲೋಕಾಯುಕ್ತ ಅನ್ನುವಂತಹ ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹ ಸಂಸ್ಥೆಯನ್ನು ಸರ್ವನಾಶ ಮಾಡಿದ್ರು. ಜೈಲಿಗೆ ಹೋಗಿ ಬಂದಂತಹ ಯಡಿಯೂರಪ್ಪನವರು ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಆಪರೇಷನ್ ಹಸ್ತ ಅನ್ನುವಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿ ಅದನ್ನು ಸಮರ್ಥಿಸಿಕೊಂಡು ಮುಂದುವರಿತಾನೇ ಇದ್ದಾರೆ. ಇಡೀ ದೇಶದಲ್ಲೇ ವಿಶಿಷ್ಟವಾದಂತಹ ಒಂದು ಇತಿಹಾಸವನ್ನು ಇರುವಂತಹ ಯಾವುದೋ ಒಂದು ಗ್ರಾಮದಲ್ಲಿ, ಹಾಸನದ ಹೊಳೆನರಸೀಪುರದ ಒಂದು ಗ್ರಾಮದಲ್ಲಿ ಹುಟ್ಟಿ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಡಿಪ್ಲೊಮಾ ಓದ್ಕೊಂಡು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಏರಿದಂತಹ ವ್ಯಕ್ತಿತ್ವ ಇರುವಂತಹ ದೇವೇಗೌಡರು ಇವತ್ತು ಅವರ ಕುಟುಂಬದವರು ಮಾಡ್ತಿರುವಂಥ ಕುಟುಂಬ ರಾಜಕಾರಣ ಇಡೀ ದೇಶದ ಮುಂದೆ ರಾಜ್ಯದ ಜನರು ತಲೆ ತಗ್ಗಿಸುವ ಹಾಗೆ ಮಾಡಿದೆ. ಈ ತರಹಕ್ಕೆ JCB ಪಾರ್ಟಿಯವರು ರೆಸಾರ್ಟ್ ರಾಜಕಾರಣದಲ್ಲಿ, ಕುಕೃತ್ಯಗಳಲ್ಲಿ, ಭ್ರಷ್ಟಾಚಾರದಲ್ಲಿ, ವಿರೋಧಿ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಮಧ್ಯದಲ್ಲಿ ರಾಜ್ಯದ ಜನತೆ ಬರಗಾಲದಿಂದ, ಅಧಿಕಾರದ ದುರುಪಯೋಗದಿಂದ, ನಿರಾಡಳಿತದಿಂದ, ಭ್ರಷ್ಟಾಚಾರದಿಂದ ನರಳುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಗೆ ಅವಕಾಶಗಳೇನಿದೆ ಅಂತ ರಾಜ್ಯ ಜನತೆ ನೋಡಿದ್ರೆ, ಚುನಾವಣಾ ಸಂದರ್ಭದಲ್ಲಿ ಒಂದು ಕಡೆ JDS, ಕಾಂಗ್ರೆಸ್ ಒಂದು ಕಡೆ, ಇನ್ನೊಂದು ಕಡೆ BJP, ಒಂದೇ ನಾಣ್ಯದ 2 ಮುಖಗಳಾಗಿ ಇವತ್ತು ಜನರ ಮುಂದೆ ಇದೆ. ಜನರಿಗೆ ಪರ್ಯಾಯ ಇವ್ರನ್ನ ಬಿಟ್ಟು ಇನ್ಯಾರಿಗೆ ಹಾಕೋದು ಅನ್ನೋದ್ರ ಬಗ್ಗೆ, ಚುನಾವಣೆಯಲ್ಲಿ ಯಾರನ್ನ ನಮ್ಮ ನಾಯಕರನ್ನಾಗಿ ಮಾಡ್ಕೊಳ್ಳೋದು, ನಮ್ಮ ಪ್ರತಿನಿಧಿಗಳನ್ನಾಗಿ ಮಾಡ್ಕೊಳ್ಳೋದು ಅಂತ ನೋಡಿದ್ರೆ ಬಹಳ ನಿರಾಶಾದಾಯಕ ಪರಿಸ್ಥಿತಿ ಇದೆ. ಈ ಮಧ್ಯದಲ್ಲಿ ಒಂದಷ್ಟು ಪರ್ಯಾಯ ಕೊಡ್ತೀವಿ, ಒಂದಷ್ಟು ಒಳ್ಳೆಯ ಪಕ್ಷಗಳು ಬಂದವು. ಆದರೆ ಆ ಒಳ್ಳೆಯ ಪಕ್ಷಗಳು ಇವತ್ತು ರಾಜ್ಯದ ಜನರ ವಿಶ್ವಾಸ ಗಳಿಸಿಕೊಳ್ಳುವಲ್ಲಿ, ಅವರ ಕಾರ್ಯಕರ್ತರನ್ನು ಸಹ ಉಳಿಸ್ಕೊಳ್ಳೋದರಲ್ಲಿ ಸೋತಿವೆ. ನಾನು ಸಹ ಅಂತ 1-2 ಪಕ್ಷಗಳಲ್ಲಿ ಇದ್ದೆ. ಇವೆಲ್ಲವನ್ನು ನೋಡಿ ನಾನು ನನ್ನ ಜೊತೆ ಒಂದಷ್ಟು 100 ಜನ ಸಮಾನ ಮನಸ್ಕರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಮೊನ್ನೆ 4 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಸಭೆ ಸೇರಿ ನವೆಂಬರ್ 11ನೇ ತಾರೀಕು 2018ರಂದು ಚರ್ಚೆ ಮಾಡಿ, ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆವತ್ತು ತೀರ್ಮಾನ ತಗೊಂಡು, ನಾವು ಡಿಸೆಂಬರ್ನಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೆಹಲಿಗೆ ಸ್ವತಃ ನಾನು ಹೋಗಿ ನಾವು ಚುನಾವಣಾ ಆಯೋಗದಲ್ಲಿ ನೋಂದಣಿಗೆ ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ಇತ್ತೀಚೆಗೆ ತಾನೇ 1 ವಾರದ ಹಿಂದೆ ಚುನಾವಣಾ ಆಯೋಗದಿಂದ ನಾವು ಕರ್ನಾಟಕ ಜನತಾರಂಗ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆದರೆ ಕರ್ನಾಟಕ ಜನತಾರಂಗ ಅಂತ ಈಗಾಗಲೇ ಒಂದು ಪಕ್ಷದ ಹೆಸರು ಹೋಲುವಂತಹ ರೀತಿಯಲ್ಲಿ ಇರೋದ್ರಿಂದ ಅದು ಕೊಡೋದಕ್ಕೆ ಆಗೋದಿಲ್ಲ ಅಂದಾಗ ನಾವು ಅದನ್ನು ಮರುಪರಿಶೀಲನೆ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಕೊಟ್ಟಿದ್ದೀವಿ. ಇವತ್ತು ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕ ರಾಷ್ಟ್ರ ಸಮಿತಿ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ, ಆದರೆ ಇನ್ನೊಂದಷ್ಟು ತಾಂತ್ರಿಕ ಪ್ರಕ್ರಿಯೆಗಳಿದೆ, ಅದನ್ನು ಮುಗಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ತಾಂತ್ರಿಕ ಪ್ರಕ್ರಿಯೆಗಳ ಇದು ಪೂರ್ಣಗೊಳಿಸೋದಕ್ಕೆ ನಾವೀಗ ನಿರತರಾಗಿದ್ದೀವಿ. ಈ ಮಧ್ಯದಲ್ಲಿ ಏಪ್ರಿಲ್ 18ಕ್ಕೆ ಮತ್ತು 23ಕ್ಕೆ 2 ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ವಿಚಾರವನ್ನು ಜನರಿಗೆ ಮುಟ್ಟಿಸಬೇಕು. ಈ ಚುನಾವಣೆಯನ್ನು ಸಂಘಟನೆಗೆ ಮತ್ತು ವಿಚಾರದ ಎತ್ತುವಿಕೆಗೆ ನಾವು ಬಳಸ್ಕೋಬೇಕು ಅಂತೇಳಿ ನಮ್ಮ ಪಕ್ಷದ ಪ್ರಸ್ತಾವಿತ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಘು ಜಾಣಗೆರೆಯವರನ್ನು ನಾವು ಆಯ್ಕೆ ಮಾಡಿದ್ದೀವಿ. ರಘು ಜಾಣಗೆರೆಯವರು B.Pharmacy ಓದಿರುವಂತಹ ಪದವೀಧರ ಯುವಕರು. ಬೆಂಗಳೂರಿನಲ್ಲಿ ಒಂದು ಮೆಡಿಕಲ್ ಸ್ಟೋರ್, 2 ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದ್ದರು. ಒಂದು ಯಶಸ್ವಿ ಉದ್ದಿಮೆದಾರರು ಅವರು. ಒಂದು ಹೋಟೆಲ್ನಲ್ಲೂ ಸಹ ಈಗ ನಡೆಸ್ತಾ ಇದ್ದಾರೆ. ಬಹಳ ಪ್ರಾಮಾಣಿಕವಾಗಿ ಜಾಣಗೆರೆ ಅನ್ನುವಂತಹ ಗ್ರಾಮದಲ್ಲಿ
ಚುನಾವಣಾ ಅಕ್ರಮಗಳು ಆಗದ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅಲ್ಲಿ ಯುನಾನಿಮಸ್ ಆಗಿ ಅಭ್ಯರ್ಥಿಗಳನ್ನು ಗ್ರಾಮ ಪಂಚಾಯತಿ ಸದಸ್ಯರನ್ನು ಆಯ್ಕೆ ಮಾಡೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಕುಣಿಗಲ್ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಜನಪರವಾದಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ನಾನು ಅಧ್ಯಕ್ಷನಾಗಿರುವಂಥ ಸಂಘಟನೆಯಲ್ಲಿ ಅವರು ಸಂಘಟನಾ ಕಾರ್ಯದರ್ಶಿಯಾಗೂ ಕೆಲಸ ಮಾಡಿ ಇತ್ತೀಚೆಗೆ ತಾನೇ ಒಂದು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಭ್ರಷ್ಟಾಚಾರದಲ್ಲಿ ನಿರತವಾಗಿದ್ದಂಥ ಒಂದು ವ್ಯಕ್ತಿಯನ್ನು ACB ಜೊತೆ ಕೆಲಸ ಮಾಡಿ ಸ್ಟಿಂಗ್ ಮಾಡಿ ಟ್ರ್ಯಾಪ್ ಮಾಡಿಸೋದ್ರಲ್ಲೂ ಸಹ ಕೆಲಸ ಮಾಡಿದ್ದಾರೆ. ಒಬ್ಬ ಭ್ರಷ್ಟ ಅಧಿಕಾರಿ ಲಂಚ ಕೇಳ್ತಿರುವಾಗ ಅದನ್ನು ವಿಡಿಯೋ ಮಾಡಿಕೊಂಡು ACBಗೆ ದೂರು ಕೊಟ್ಟು ಅವರು ಸಸ್ಪೆಂಡ್ ಆಗೋ ಹಾಗೂ ಸಹ ಮಾಡಿದ್ದಾರೆ. ಹಲವಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳಲ್ಲಿ ತೊಡ್ಕೊಂಡಿದ್ದಾರೆ. ನಾವು ಮದ್ಯ ನಿಷೇಧಕ್ಕಾಗಿ ಪಾದಯಾತ್ರೆ ಮಾಡಿದಾಗ ಅದರಲ್ಲೂ ಸಹ ಅವರು ಬಹಳ ಸಕ್ರಿಯವಾಗಿ ತೊಡಕೊಂಡಿದ್ದರು. ಇಂತಹ ಯುವಕರು ಇವತ್ತು ರಾಜಕಾರಣಕ್ಕೆ ಬರಬೇಕು. ಇಂತಹ ಯುವಕರಿಗೆ ಒಂದು ಅವಕಾಶ ಸಿಗಬೇಕು. ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ 224 ಕ್ಷೇತ್ರಗಳಲ್ಲಿ ಈ JCB ಪಾರ್ಟಿಗಳಿಂದ ಯಾವ ಕುಟುಂಬಕ್ಕೆ ಟಿಕೆಟ್ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ. ಕಾರ್ಯಕರ್ತರಿಗೆ ಟಿಕೆಟ್ ಇಲ್ಲ. ಈ JDS, ಕಾಂಗ್ರೆಸ್, BJPಯಲ್ಲಿ ಕೆಲಸ ಮಾಡ್ತಿರುವಂಥ ಅವರನ್ನು ಬೆಂಬಲಿಸ್ತಿರುವಂಥ ಕಾರ್ಯಕರ್ತರು ಆಯಾಯ ಕ್ಷೇತ್ರಗಳ ಕುಟುಂಬಗಳ ನಾಯಕರುಗಳಿಗೆ ಒಂದು ರೀತಿಯ ಗುಲಾಮರಾಗಿದ್ದಾರೆ, ಕುಟುಂಬಗಳ ಗುಲಾಮರಾಗಿದ್ದಾರೆ, ಜೀತದಾಳುಗಳಾಗಿದ್ದಾರೆ ಹೊರತು ಅವರು ಪಕ್ಷಗಳಿಗೆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಬಹುತೇಕವಾಗಿ ಪೇಯ್ಡ್ ವಾಲಂಟಿಯರ್ಸ್ ಈ ಪಾರ್ಟಿಗಳಲ್ಲಿರುವಂಥವ್ರು. ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಯಕರ್ತರಿಗೂ ರಾಜಕೀಯ ಅವಕಾಶಗಳಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮಂಥ ಪಕ್ಷಗಳಿಗೆ ಆ ಕಾರ್ಯಕರ್ತರನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಹೇಳಿರೋದು ಇಷ್ಟೇ: ಯಾವುದೇ ತರಹದ ಚುನಾವಣಾ ಅಕ್ರಮದಲ್ಲಿ ನಮ್ಮವರು ತೊಡಗಬಾರ್ದು. ಹಣ ಹಂಚಿ, ಹೆಂಡ ಕುಡಿಸಿ, ಓಟು ಆಮಿಷ ಒಡ್ಡಿ ಓಟು ಕೇಳಬಾರ್ದು. ಮತ್ತೆ ವಿರೋಧಿ ಪಕ್ಷಗಳ ಅಭ್ಯರ್ಥಿಗಳು ಅದನ್ನು ಮಾಡ್ತಾ ಇದ್ರೆ ನಾವು ಅದನ್ನು ನಿಲ್ಲಿಸಬೇಕು. ಎರಡನೇದಾಗಿ, ಚುನಾವಣೆಯನ್ನು ಜನರ ದುಡ್ಡಿನಲ್ಲೇ ಮಾಡಬೇಕು. ನಿಮ್ಮದೊಂದಷ್ಟು ಸೇವಿಂಗ್ಸ್ ಇದ್ದರೆ, ನಿಮಗೊಂದಷ್ಟು ದುಡ್ಡಿದ್ದರೆ ನೀವು ಅದನ್ನೆಲ್ಲ ಖರ್ಚು ಮಾಡಬೇಕು ಅಂತಿಲ್ಲ. ಜನರಿಂದ ದೇಣಿಗೆ ಸಂಗ್ರಹಿಸಿ. ಹೇಗೆ ನಾವು ಜಯನಗರದಲ್ಲಿ ಮೊನ್ನೆ ನಿಂತಾಗ 15 ಲಕ್ಷ ರೂಪಾಯಿ ಜನರಿಂದ ದೇಣಿಗೆ ಸಂಗ್ರಹಿಸಿದ್ವು, ಹಾಗೆ ನೀವು ದೇಣಿಗೆ ಸಂಗ್ರಹಿಸಬೇಕು, ನೀವು ಒಂದಷ್ಟು ಹಾಕ್ಕೋಬೇಕು. ಆದರೆ ಸಾಲ ಮಾಡಬಾರ್ದು. ಚುನಾವಣೆಗಂತೇಳಿ ಆಸ್ತಿಯನ್ನು ಮಾರಬಾರ್ದು. ಈ 3 ಪ್ರಮುಖ ವಿಚಾರಗಳನ್ನ ಮಾಡ್ತಾ ಇದ್ದೀವಿ ನಾವು. 4 ವಿಚಾರಗಳು: ಹಣ, ಹೆಂಡ, ಆಮಿಷ ಒಡ್ಡಿ ಚುನಾವಣೆಗೆ ನಿಲ್ಲುವ ಹಾಗಿಲ್ಲ. ಸಾಲ ಮಾಡಿ ಚುನಾವಣೆ ಮಾಡಬಾರ್ದು. ಆಸ್ತಿಯನ್ನು ಮಾರಿ ಚುನಾವಣೆ ಮಾಡಬಾರ್ದು. ಆದರೆ ಚುನಾವಣಾ ಖರ್ಚುಗಳು ಪ್ರಚಾರ ಮಾಡಬೇಕು. ಅದಕ್ಕೆ ಬೇಕಾದ ಜನರಿಂದ ದೇಣಿಗೆ ಸಂಗ್ರಹಿಸಬೇಕು ಅಂತ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೀವಿ. ಈಗಾಗಲೇ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಂತಿಮವಾಗಿದ್ದಾರೆ. ರಘು ಜಾಣಗೇರಿಯವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇದೇ 23ನೇ ತಾರೀಕು ಶನಿವಾರದಂದು ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಸ್ವತಃ ನಾನು ಸಹ ಆವತ್ತು ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಸಹ ಅಲ್ಲಿ ಹಾಜರಿರ್ತಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಆನೇಕಲ್ ತಾಲೂಕಿನವನಾಗಿ ಆನೇಕಲ್ ತಾಲೂಕಿಗೆ ತಾನೇ ಗೌರವ ಘನತೆ ಬರುವಾಗಿ ನಡೆದುಕೊಂಡಿದ್ದೀನಿ ಒಬ್ಬ ರಾಜಕಾರಣಿಯಾಗಿ ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ನಾನು ಆನೇಕಲ್ ತಾಲೂಕಿನ ಜನರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನೀವು ನಮ್ಮ ಪಕ್ಷದ ಪದಾಧಿಕಾರಿಗಳಾಗಿ ಕೆಲಸ ಮಾಡಿ ಬಯಸಿದರೆ, ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ರಾಜಕೀಯ ಮಾಡಬೇಕು ಅಂತ ನೀವು ಬಯಸಿದರೆ, ಜನಪ್ರತಿನಿಧಿಗಳಾಗೋದಕ್ಕೆ ನೀವು ಅರ್ಹರಾಗಿದ್ದೀರಾ ಅಂತ ನಿಮ್ಗೆ ಅನ್ನಿಸಿದ್ರೆ, ತಾಲೂಕು ಪಂಚಾಯಿತಿಗೆ, ಜಿಲ್ಲಾ ಪಂಚಾಯಿತಿಗೆ, ಪುರಸಭೆಗಳಲ್ಲಿ ನಾನು ಸಹ ನಿಲ್ಲಬೇಕು, ಹಣ ಹೆಂಡ ಆಮಿಷ ಒಡ್ಡದೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕೆಲಸ ಮಾಡಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ. ಯಾವುದೇ ಭ್ರಷ್ಟಾಚಾರದಲ್ಲಿ ಅಪರಾಧಿ ಕೃತ್ಯಗಳಲ್ಲಿ ತೊಡಕೊಂಡಿರೋರಿಗೆ ನಮ್ಮ ಪಕ್ಷಕ್ಕೆ ಆಹ್ವಾನ ಇಲ್ಲ. ಆದರೆ ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರು ಪ್ರಾಮಾಣಿಕವಾಗಿದ್ದಾರೆ, ಅವರು ಸಹ ಬನ್ನಿ ಅಂತ ಕೇಳ್ಕೊಳ್ತಿದ್ದೀವಿ. ನನ್ನ ಹೆಸರು ರಘು ಜಾಣಗೆರೆ. ನಾನು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನಮ್ಮದು ಊರು ಕುಣಿಗಲ್ ಹತ್ರ ಜಾಣಗೆರೆ. ನಾನು ಓದಿರೋದೆಲ್ಲ ಗ್ರಾಮೀಣ ಭಾಗದಲ್ಲಿ ಓದ್ಕೊಂಡು ಕನ್ನಡ ಮೀಡಿಯಮ್ ಓದ್ಕೊಂಡು ಬಂದನು. ಸೊ ಇವತ್ತು ನಾನು B.Pharmacy ಮಾಡಿಕೊಂಡು ನನ್ನದೇ ಆದ ಒಂದು ಉದ್ಯೋಗ ನಡೆಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇವತ್ತು ಸಮಾಜದಲ್ಲಿ ರಾಜಕೀಯ ತುಂಬ ಹಾಳಾಗಿದೆ, ಒಂದು ಕೆಟ್ಟ ಪರಿಸ್ಥಿತಿಗೆ ನಿಂತಿದೆ. ಸೊ ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು. ಸೊ ರಾಜಕೀಯದಲ್ಲಿ ಯುವಕರು ಕೂಡ ಇವತ್ತು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಸ್ಪರ್ಧಿಸ್ತಾ ಇದ್ದೀನಿ. ಸೊ ನನಗೆ ರಾಜಕೀಯಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಇವತ್ತಿನ ರಾಜಕೀಯ ಸಂಪೂರ್ಣವಾಗಿ ಭ್ರಷ್ಟಾಚಾರಮಯವಾಗಿದೆ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇವತ್ತೇನು ಲಕ್ಷಗಟ್ಟಲೆ ಬಜೆಟ್ನ ಮಂಡನೆ ಮಾಡ್ತಾರೆ, ಬಟ್ ಅದು ಯಾವುದೂ ಕೂಡ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ಇವತ್ತು ಎಲ್ಲ 50% ಇವತ್ತು ಬಜೆಟ್ ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ಹಾಳಾಗ್ತಾ ಇದೆ. ಸೊ ಹಂಗಾಗಿ ಭ್ರಷ್ಟಾಚಾರ ಮುಕ್ತವಾದ ಒಂದು ಆಡಳಿತ ಬರಬೇಕು ಮತ್ತು ಭ್ರಷ್ಟಾಚಾರ ಮುಕ್ತವಾದ ಒಂದು ಪಾರದರ್ಶಕವಾದ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಬೇಕು ಸಮಾಜದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಸ್ಪರ್ಧಿಸ್ತಾ ಇದ್ದೀನಿ.
ಸರ್, ಏನು ಪ್ರಬಲ ಆಕಾಂಕ್ಷಿಗಳ ನಡುವೆ ತಾವು ಸ್ಪರ್ಧೆ ಮಾಡಿ ಗೆಲ್ಲೋದು ಸಾಧ್ಯನಾ ಅಂತ? ನನಗೆ ಅವರು ಬಹುಶಃ ವ್ಯಕ್ತಿಗಳು ಇವತ್ತು ಪ್ರಬಲವಾಗಿರ್ಬೋದು, ಬಟ್ ನಾವು ಮಾಡ್ತಕ್ಕಂಥ ರಾಜಕಾರಣ, ಬಟ್ ನಾವಿವತ್ತೇನು ಸಮಾಜದಲ್ಲಿ ಒಂದು ರಾಜಕಾರಣವನ್ನು ಹುಟ್ಟಾಕಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ಒಂದು ಶಕ್ತಿ ಅಂತ ನಾನು ಭಾವಿಸಿದ್ದೀನಿ. ಏನಿವತ್ತು ನಾವು ಒಂದು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರವಾದ ರಾಜಕಾರಣವನ್ನು ಮಾಡಬೇಕು ಮತ್ತು ಯಾವುದೇ ರೀತಿಯ ಚುನಾವಣಾ ಅಕ್ರಮಗಳನ್ನ ಎಸಗದಲ್ಲೇ ಇವತ್ತು ಒಂದು ಮಾದರಿ ಚುನಾವಣೆನ ನಾವು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಏನು ನಮಗಿದೆ. ಸೊ ಈ ಉದ್ದೇಶದಿಂದ ನಾವು ಗೆಲ್ತೀವಿ ಮತ್ತು ಆ ಮುಖಾಂತರ ಜನಗಳನ್ನ ನಾವು ರೀಚ್ ಆಗ್ತೀವಿ ಮತ್ತು ಜನ ನಮ್ಮಂಥವ್ರನ್ನೇ ಬೆಂಬಲಿಸ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗೆ. ಈ ಚುನಾವಣೆ ತಮ್ಮ ಪ್ರಣಾಳಿಕೆ ಏನು ಸರ್? ಏನು ಹೇಳಕ್ಕೆ ಬಯಸ್ರ ಜನರಿಗೆ ತಾವು ಅಂತ? ಸರ್, ಇವತ್ತು ಸಮಾಜದಲ್ಲಿ ಸಮಾಜ ಅಭಿವೃದ್ಧಿ ಆಗದಿರೋದಕ್ಕೆ ಮುಖ್ಯವಾದ ಕಾರಣಗಳೇನಪ್ಪ ಅಂದರೆ ಜನ ತುಂಬ ಬಡ ಜನಗಳು ತುಂಬ ದುಡ್ಡನ್ನು ವ್ಯಯಿಸ್ತಾ ಇರೋದು ಎಲ್ಲಿ ಅಂದರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ವಿಚಾರಗಳಲ್ಲಿ. ಇವತ್ತು ಇನ್ನೂ ದಶಕಗಳ ಕಾಲ ಸ್ವತಂತ್ರ ಬಂದ ದಶಕಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿಲ್ಲ. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಆರೋಗ್ಯ ವ್ಯವಸ್ಥೆಯಲ್ಲಿರ್ಬೋದು, ಇನ್ನೂ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ಉನ್ನತವಾದ ಚಿಕಿತ್ಸೆ ಇರತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಮತ್ತು ಹಾಗೆಯೇ ಒಳ್ಳೆಯ ಶಿಕ್ಷಣ ನೀಡ್ತಕ್ಕಂಥ ಸರ್ಕಾರಿ ಶಾಲೆಗಳಿಲ್ಲ. ಸೊ ಬಹುಶಃ ಬಹುತೇಕ ಗ್ರಾಮೀಣ ಭಾಗದ ಜನ ಇರ್ಬೋದು ಮತ್ತು ಬಡ ಜನ ಇರ್ಬೋದು, ಇವತ್ತು ಅವರ ಬಹುತೇಕ ದುಡಿಮೆಯ ಹಣವನ್ನು ಇವತ್ತು ಈ ಒಂದು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ವಹಿಸುವ ಮೂಲಕ ದೇಶ ಒಂದು ಅಭಿವೃದ್ಧಿ ಹೊಂದೋದಕ್ಕೆ ಭಾಳ ಹಿನ್ನಡೆ ಆಗ್ತಾ ಇದೆ. ಸೊ ನಾನೇನಾದರೂ ಈ ಸರಿ MP ಗೆದ್ದು ಬಂದರೆ ನಾನು ಮುಖ್ಯವಾಗಿ ಒಂದು ಒಳ್ಳೆ ಶಾಲೆ ಕಟ್ಟೋದಕ್ಕೆ ಮತ್ತು ಒಳ್ಳೆಯ ಸುಸಜ್ಜಿತವಾದ ಒಂದು ಆಸ್ಪತ್ರೆಗಳನ್ನ ನಿರ್ಮಿಸೋದಕ್ಕೆ ನಾನು ಶ್ರಮ ಪಡ್ತೀನಿ.